ಅವನ ಅಪ್ಪನ 200 ಕಿಲೋಮೀಟ್ರಿಂದ ಹೆಂಗೆ ಆಟ ಆಡ್ಸೈತೆ ಅಂತ ಅಂದರೆ ಜೀವನ 12 ಆಗಾಯ್ತು ನನಗೀಗ. 1 ವರ್ಷಗಳ ನಂತರ ಇದನ್ನು ಓಪನ್ ಮಾಡ್ತಾಯಿದ್ದೀನಿ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅವಾಗ ತಗೊಂಡಿದ್ದೆ ಜಮಾನದಲ್ಲಿ. ಇವಾಗ ಇಲ್ಲಿ ಟೆಂಟನ್ನು ಹಾಕಿ ಮಲ್ಕೊಂಬಿಡ್ತೀನಿ. ಜಾಸ್ತಿ ರಿಸ್ಕ್ ಏನಿಲ್ಲ, ಇದು ಹೆವಿ ಈಸಿ ಇದೆ. ಒಂದೇ 1 ನಿಮಿಷ ಹಿಂಗೆ ಅನ್ನೋಷ್ಟೊತ್ತಿಗೆ ಟೆಂಟ್ ರೆಡಿ. ಇದು ಒಳಗಡೆ ಸೆಟ್ಲಾಗಿದ್ದೀನಿ, ಹೆವಿದಾಗೆ ಹೊಡಿತದೆ. ಮಲ್ಕೊಬೇಕು, ಆಗ್ತಿಲ್ಲ. ಓಕೆ ಬಾಯ್, ಗುಡ್ ನೈಟ್, ಶುಭರಾತ್ರಿ. ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಉಳ್ಕೊಳ್ಳಿಕ್ಕೆ ಜಾಗ ಸಿಕ್ತು, ಆರಾಮಾಗಿ ಮಲ್ಕೊಂಡಿದ್ದೆ. ಈಗ ಸದ್ಯಕ್ಕೆ 6 ಗಂಟೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಕ್ಬಿಟ್ಟು ಇಲ್ಲೆಲ್ಲ ವ್ಯವಸ್ಥೆ ಇದೆ ಬಂಕಲ್ಲಿ. 24x7 ಅಲ್ವಾ, ಪರ್ಮಿಷನ್ ತಗೊಂಡಿದ್ದೆ ನೈಟನ್ನೇ. ಚೆನ್ನಾಗಿ ಕೊಟ್ಟರು, ಇರಿ ಬ್ರೋ ಏನೂ ಆಗಲ್ಲ, ನೋಡ್ಕೊತೀವಿ ನಾವೇನೆ ಅಂತ ಹೇಳಿ ಒಂದು ಭರವಸೆ ಮೇಲೆ ಉಳ್ಕೊಂಡೆ. ಬಟ್ ಯಾವುದೇ ತೊಂದರೆ ಕೂಡ ಆಗಿಲ್ಲ. ನೀವು ಎಲ್ಲರೂ ಹಿಂಗೆ ಹೊರಗಡೆ ಹೋಗ್ತೀನಿ ಅಂತ ಅಂದರೆ ಆಲ್ಮೋಸ್ಟ್ ಆಲ್ ಇದೇ ಥರ ಬಂಕುಗಳನ್ನ ಚಾಯ್ಸ್ ಮಾಡಿರಿ. ಯಾಕೆ ಉಳ್ಕೊಳ್ಳಿಕ್ಕೆ ಒಂದು ಸೇಫ್ಟಿ ಪರ್ಪಸ್ಸು, ಯಾಕಂದರೆ ಏನೇ ಆದ್ರೂ ಕ್ಯಾಮ್ರಾಗಳಿರುತ್ತೆ ಮತ್ತು ಜನಗಳು ಓಡಾಡ್ತಾನೆ ಇರ್ತಾರೆ. ಅದು ಒಂದು ಸೇಫ್ಟಿ, ಪಕ್ಕಾ ಸೇಫ್ಟಿಲಿ ಇರ್ತೀವಿ ನಾವು. ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಆಗೋಲ್ಲ. ಅದೇ ನಾನು ಯೋಚನೆ ಮಾಡಿ ಅದಕ್ಕೇ ಪೆಟ್ರೋಲ್ ಬಂಕ್ನ ಚಾಯ್ಸ್ ಮಾಡಿದೆ. ಬಟ್ ಇವಾಗ ಸೇಫ್ಟಿ ಇದ್ದೀನಿ. ಈಗೆಲ್ಲ ಪ್ಯಾಕ್ ಮಾಡ್ಕೊಂಡು ಮತ್ತೆ ಇವಾಗ ನಾನು ಕಾರವಾರ ಕಡೆ ಹೋಗ್ತೀನಿ. ನೈಟೇ ಹೋಗ್ಬೇಕಿತ್ತು. ಬಟ್ ಒಂದು 7 ಗಂಟೆ 7:15 ಮೇಲೆ ಯಾವ ಗಾಡಿನೂ ಸಿಗಲಿಲ್ಲ. ಯಾರೇ ಕೂಡ ನಿಲ್ಲಿಸಲೇ ಇಲ್ಲ. ನಾನು ಎಷ್ಟೋ ಟ್ರೈ ಮಾಡಿದೆ, ನಿಲ್ಲಿಸ್ತಿಲ್ಲ. ಅದಕ್ಕೇ ಸುಮ್ಮನೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾನು ಹೋಗಲೇ ಇಲ್ಲ. ಅದಕ್ಕೇ ಇಲ್ಲೇ ಉಳ್ಕೊಂಡಿದ್ದಕ್ಕೆ ಬೆಟ್ರ್ ಆಯಿತು. ಇಲ್ಲ ಅಂತಂದರೆ ಮುಂದೆ ಹೋಗಿದ್ರೆ ತುಂಬಾ ಕಷ್ಟ ಆಗಿರೋದು. ಮುಂದೆ ಯಾವುದು ಪೆಟ್ರೋಲ್ ಬಂಕ್ ಎಲ್ಲಿ ಬಂತೆ 24x7. ಅದಕ್ಕೆ ಸದ್ಯಕ್ಕೆ ಇಲ್ಲಿ ಉಳ್ಕೊಂಡೆ. ಬರ್ರಿ ಹೋಗೋಣ, ಇನ್ನೇನು ಟೈಮ್ ಆಯಿತು. ಚಲಿಯ ಸದ್ಯಕ್ಕೆ ನಾನು ಉಳ್ಕೊಂಡಿದ್ದು ಇಂಡಿಯನ್ ಆಯಿಲ್ ಹತ್ರ. ತುಂಬಾ ಹೆಲ್ಪ್ ಮಾಡಿದ್ರು ಪಾಪ. ಥ್ಯಾಂಕ್ಸ್ ಅಣ್ಣ, ವೀಡಿಯೋ ನೋಡಿದ್ರೆ ಥ್ಯಾಂಕ್ಸ್ ಅಲಾಡ್. ತುಂಬ ಉಳ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಕಾರವಾರ ಸೈಡ್ ಹೋಗ್ತಾಯಿದ್ದೀನಿ. ಇಲ್ಲಿಂದ 70 ಕಿಲೋಮೀಟ್ರ್ ಇದೆ ಕಾರವಾರ. ಯಾವ್ದಾರ ಗಾಡಿ ಸಿಕ್ಕರೆ ಜೂಟ್ ಆಗಬೇಕು, ಇಲ್ಲ ಅಂತ ಅಂದರೆ ನಡ್ಕೊಂಡು ಹೋಗ್ತಾ ಇರೋಣ. ಇಷ್ಟೊತ್ತಿಗೆ ಇಷ್ಟು ಬೇಗ ಯಾರು ಕೊಡೋಲ್ಲ ಲಿಫ್ಟು. ನೋಡೋಣ, ಸ್ವಲ್ಪ ವಾಕ್ ಬೈ ಹೋಗ್ತಾ ಇರೋಣ. ಸುಮ್ಮನೆ ನಿಂತ್ಕೊಂಡ್ರೆ ಟೈಮ್ ಎಷ್ಟು, ಮತ್ತು ಮುಂದೆ ಹೋಗ್ಲಿಕ್ಕೂ ಆಗೋದಿಲ್ಲ. ಪಟ ಅಂತ ನಡ್ಕೊಂಡ್ರೆ ಹೋಗ್ತಾ ಇರ್ತೀನಿ. ನಾನು ಎಂಥ ಕೆಲಸ ಮಾಡ್ಕೊಂಡೆ ಅಂತಂದರೆ, ನೈಟೇ ನಾನು ಕಾರವಾರ ಇಲ್ಲ ಗೋವಾ ರೀಚ್ ಆಗ್ಬೋದಿತ್ತು. ನಾನು ಟೋಲ್ ಗೇಟ್ ಹತ್ರ ನಿಂತ್ಕೊಂಡು ಅಲ್ಲೇ ಡ್ರಾಪ್ ಕೇಳಿದರೆ ದೊಡ್ಡ ವೆಹಿಕಲ್ಗಳ್ನ ಇಷ್ಟೊತ್ತಿಗೆ ನಾನು ಗೋವಾದಲ್ಲಿ ಇರ್ತಿದ್ದೆ. ಬರೀ 10 ಕಿಲೋಮೀಟರ್ಗೋಸ್ಕರ ಅಲ್ಲಿ ಮಿಸ್ ಮಾಡಿದೆ. ಅಲ್ಲಿಂದ ಹಿಂಗೈತೆ ಜರ್ನಿ. ನಡೆಯೋ ಪರಿಸ್ಥಿತಿ ಬಂದಿದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಕರೆಕ್ಟಾಗೆ ಕಾರವಾರ 65 ಕಿಲೋಮೀಟ್ರು, ಸಿರ್ಸಿ ಹಿಂಗೆ ಹೋದರೆ 56 ಕಿಲೋಮೀಟ್ರ್ ಐತೆ. ನಾನು ಹೋಗ್ಬೇಕಾಗಿರೋದು ಕಾರವಾರ. ಚಲೋ ಕಾರವಾರ. ಇಲ್ಲಿಂದ ಕಾರವಾರ ಕರೆಕ್ಟಾಗೆ 46 ಕಿಲೋಮೀಟ್ರ್ ಇದೆ. ಈಗ 46 ಕಿಲೋಮೀಟ್ರ್ ಹೇಗೆ ಹೋಗ್ತೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಅಪ್ಪಾಜಿ ಒಬ್ಬರು ಕೊಟ್ಟರು. ಯಾರು ಡ್ರಾಪ್ ಕೊಡ್ತಿಲ್ಲ. ಗಾಡಿಗಳು ಬೆಜ್ಜಾನ್ ಬರ್ತವೆ, ಬಟ್ ಯಾವುದು ನಿಲ್ಲಿಸ್ತಿಲ್ಲ.
ಇವತ್ತಿನ ದಿನ ಎಲ್ಲ ನಡೆಯೋ ಪ್ರೋಗ್ರಾಮ್ ಇದೆ ಅನಿಸುತ್ತೆ ನನಗೆ. ನೋಡಿ ಸುತ್ತು ಹೆವಿ ಬೆಟ್ಟ ಗುಡ್ಡಗಳೇ, ಇಲ್ಲಿ ಹೆವಿ ಬೆಟ್ಟಗಳಿದೆ ಗುರು. ಎಂಥ ಕೆಲಸ ಆಯಿತು ಅಂತ ಅಂದರೆ, ನನ್ನ ಗೋಪ್ರದು ಇಲ್ಲಿ ಆಯ್ತಲ್ಲ, ಇದ್ರದ್ದೊಂದು ಕ್ಯಾಪ್ ಬರುತ್ತೆ ಈ ಕಡೆ. ಆ ಕ್ಯಾಪ್ ಅದು ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಇಲ್ಲ ಸ್ವಲ್ಪ ದೂರದಿಂದನೇ ಮಿಸ್ ಆಗಿರೋದು. ಗಾಡಿ ಸಿಕ್ಕಿತ್ತು ಗುರು, ಸೀರಿಯಸ್ ಆಗಿ ಗಾಡಿನೂ ಬೇಡ ಅಂತ ಕಳಿಸ್ದೆ, ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್, ಬೇಕೇ ಬೇಕು. ಇಲ್ಲ ಅಂತ ಅಂದರೆ ಸುಮ್ಮನೆ 50,000 ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ, ನೀರೇನಾರು ಬೀಳ್ತು ಅಂತ ಅಂದರೆ. ಸೊ ನಾನು ಮೊದಲಿಗೆ ಬಿಚ್ಚಿಕ್ಕಬೇಕಿತ್ತು. ಎಂಥ ಕೆಲಸ ಮಾಡಿದೆ ಅಂತಂದರೆ ನಾನೇ ಮಾಡಿದೆ. 4 ಕಿಲೋಮೀಟ್ರ್ ಹುಡುಕ ಬಂದೆ, ಸಿಗ್ತಿಲ್ಲ. ಯಾವ ಲಾರಿ ಟೈರ್ ಅಂಡಿಲಿ ಹೊಂಟಾಯ್ತೋ, ಯಾವ ಬಸ್ ಅಂಡಿಲಿ ಹೊಂಟಾಯ್ತೋ. ಇಂಥ ಕೆಲಸ ಮಾಡ್ಕೊಂಡೆ ಅವರು. ಮತ್ತು ಇವಾಗ ಅದನ್ನು ಕ್ಯಾಪ್ ಬೇಕು ಅಂತ ಅಂದರೆ ಇಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಬೇಕು, ಇಲ್ಲ ಅಂದರೆ ನಾವೇ ಹೋಗಿ ತಗೊಂಬರ್ಬೇಕು. ಒಂದು ನಿಮಿಷ, ಬರೀ 1 ನಿಮಿಷ ಯಾಮಾರಿದಕ್ಕೆ ಅದೆಲ್ಲ ಉಣಿಸ್ಕೊಂಡು ಹೋಯ್ತೋ ಗೊತ್ತಿಲ್ಲ ಹೋಗತ್ತಿಗೆ. ಮತ್ತೆ ತಿರ್ಗಿ ಹುಡ್ಕೊಂಡು ಹೋಗ್ತಾಯಿದ್ದೀನಿ, ಮತ್ತೆ ರಿಟರ್ನು ಅಲ್ಲಿಂದ ಬಂದು ಇತ್ತೊಂದಿನ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಸಿಕ್ಕಿದ್ರೆ ಓಕೆ, ಸಿಗಲಿಲ್ಲ ಅಂತ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ತರ್ಸ್ಕೊಬೇಕಷ್ಟೆ. ಹಾಂ ಓಕೆ. ಹಾಂ ಹಾಂ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಕ್ರಾಸು? ಆ ಕ್ರಾಸಿಂದ ನೀವು 30 ಕಿಲೋಮೀಟರ್ ಮುಂದೆ. ಓಕೆ. ಹಾಂ, ನೀವು ಆ ಕಡೆ ನಾನು ಹಿಂಗೆ ಹೋಗ್ತೀನಿ, ನೀವು ಸೀದಾ ಮತ್ತೆ ಯಾವ್ದಾರ ಗಾಡಿ ಹಿಡ್ಕೊಂಡು ಆ ಕಡೆ ಹೋಗ್ತೀವಿ. ಥ್ಯಾಂಕ್ಸ್ ಅಂಕಲ್. ಅವಾಗಲೇ ಹೋಗ್ತಿದ್ದೆ, ನಂದು ಈ ಗೋಪ್ರೋದು ಈ ಕ್ಯಾಪು ಇಲ್ಲೆಲ್ಲೋ ಹಿಂದೆ ಆರೋಗೋಯ್ತು. ಅದನ್ನ ಹುಡ್ಕೊಂಡು ಅಂತ ಹೋದ್ರೆ ಸಿಗಲಿಲ್ಲ. ಹೌದಾ? ಹಾಂ. ಥ್ಯಾಂಕ್ಸ್ ಅಣ್ಣಾರ, ಬಾಯ್. BGS ಕನ್ನಡ. ಹಾಂ. ಎಲ್ಲಿ ಗಂಟೆ ಹೋಗ್ತೀರಾ? ಹಾಂ ಓಕೆ. ಹಾಂ. ನಿಮ್ಮ ಹೆಸರು? ಗೋಪಾಲ್. ಕಾರವಾರನೇನಾ? ಇಲ್ಲೇನಾ? ಇಲ್ಲಿ ಇದು ಏನು ಬಾಡಿಗೆ? ಕಲ್ಲು ಮನೆ ಕಟ್ಟಲಿಕ್ಕೆ. ಕಾರವಾರದಿಂದ ಹಿಂದೆ ಹೋಗ್ತೀರಾ ನೀವು? ಹಾಂ. ಕಾರವಾರ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? 30 ಕಿಲೋಮೀಟ್ರ್. ಹಾಂ ಓಕೆ. ಥ್ಯಾಂಕ್ಸ್ ಅಣ್ಣ. ಒಟ್ಟಿನ ಅಲ್ಲಿಂದ ಇಲ್ಲೊಬ್ರು ಗಂಟೆ ಕೊಟ್ಟರು, ನೀವು ಅಲ್ಲಿ ಗಾಡಿ ನಿಲ್ಸಿದ್ರಲ್ಲ, ಅವರು ಹುಬ್ಳಿಗೆ ಹೋಗ್ದು ನಿಂಗೆ, ನಾನು ಹಿಂಗೆ ಬಂದೆ. ಈಗ ಅಣ್ಣ ತುಂಬ ಹೆಲ್ಪ್ ಮಾಡ್ತವ್ರೆ ಇವರು. ಈಗ ಇಲ್ಲಿಂದ ಗೋವಾ ಹೋಗ್ಲಿಕ್ಕೆ ನಿಮ್ಗಿಲ್ಲಿ ಯಾರು ಗಾಡಿ ನಿಲ್ಲಿಸಲ್ಲ, ನಾವು ಡ್ರೈವರಲ್ಲಿ ಬಂದುಬಿಟ್ಟು ಇವರೇ ಗಾಡಿ ನಿಲ್ಲಿಸ್ಕೊಡ್ಲಿಕ್ಕೆ ಸಪೋರ್ಟ್ ಮಾಡ್ತವ್ರೆ. ಇವಾಗ ಇಲ್ಲಿ ಗಂಟೆ ಇವರೇ ಕರ್ಕೊಂಬಂದಿದ್ದು, ಕಾರವಾರ ಗಂಟ. ಸದ್ಯಕ್ಕೆ ಕಾರವಾರ ಒಳಗಡೆ ಇದ್ದೀನಿ. ಹಿಂಗೆ ಹೋದರೆ, ಹಿಂಗೆ ಬ್ಯಾಕ್ ಸೈಡ್ ಹೋದರೆ ಕಾರವಾರ, ಈಗ ಹಿಂಗೆ ಸ್ಟ್ರೈಟ್ ಹೋದರೆ ಗೋವಾ ಹೋಗ್ತೀವಿ. ಕಾರವಾರ ಬೀಚ್ ನೋಡ್ರಿ ಹೆಂಗಿದೆ ಅಂತ. ಹಾಂ. ಪೊಲೀಸ್ ಅಂಕಲ್ಲು ಸ್ವಲ್ಪ ದೂರ ಬಿಟ್ಕೊಟ್ರು, ಒಂದು 8-9 ಕಿಲೋಮೀಟ್ರ್ ಬಿಟ್ಕೊಟ್ರು. ಈಗ ಇಲ್ಲಿಂದ ಪಣಜಿ 110 ಕಿಲೋಮೀಟ್ರ್, 101 ಕಿಲೋಮೀಟ್ರ್ ಐತೆ ಪಣಜಿ. ನಾನು ಗೋವಾ ಹೋಗಬೇಕು. ಇಲ್ಲಿಂದ ಯಾವ್ದಾರ ಅಡ್ಡ ಹಾಕ್ಕೊಂಡು ಹೋಗ್ಬೇಕಷ್ಟೇ. ಈಗ ಅಲ್ಲಿಂದ ಏನೋ ಬೇಗ ಬಂದ್ಬಿಟ್ಟೆ ಗುರು. ಅವನ ಅಪ್ಪನ 200 ಕಿಲೋಮೀಟ್ರಿಂದ ಹೆಂಗೆ ಆಟ ಆಡ್ಸೈತೆ ಅಂತಂದರೆ ಜೀವನ 10-12 ಆಗೈತೆ ನನಗೀಗ. ಗಾಡಿಗಳು ಯಾರೂ ಡ್ರಾಪ್ ಕೊಡ್ತಿಲ್ಲ ಕರೆಕ್ಟಾಗಿ.
ಡೈರೆಕ್ಟು ಗೋವಾ ಹೋಗ್ತಾ ಇದ್ದೀನಿ. ಅಕ್ಕ ಗೋವಾ ಎಲ್ಲಿಗೆ? ಗೋವಾ ಸಿಟಿ ಒಳಗಡೆ ಹೋದ್ರೆ ಸಾಕು, ಅಲ್ಲಿಂದ ಎಲ್ಲ ಪಣಜಿ ಗೋವಾ ಸಿಟಿ ಬಿಟ್ಟರೆ ಸಾಕು.